ಕೊಡ್ತಕ್ಕಂಥ ತೀರ್ಪಲ್ಲಿ ಮೋದಿನೇ ರಾಜ ಅಂತ ಜನ ಮೆರೆಸ್ತಾ ಇದ್ದಾರೆ. ಜನ ಎಲ್ಲಿವರೆಗೂ ಮೆರೆಸ್ತಾರೆ ಅಲ್ಲಿವರೆಗೂ ಮೋದಿ ಅಂತ ನಾಯಕ ಈ ದೇಶದಲ್ಲಿ ಬರೋದಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಜನನೇ ಅಂತಿಮ. ಒಂದ್ ನಿಮಿಷ, ಪ್ರಜಾಪ್ರಭುತ್ವದಲ್ಲಿ ರಾಜನೂ ಇಲ್ಲ ಬೀಜನೂ ಇಲ್ಲ. ಅಲ್ಲ, ಜನ ಕೊಡ್ತಕ್ಕಂಥ ತೀರ್ಪ ಅಂತಿಮ. ರಾಜ ಅಂತ ಬೇಕಾಗಿಲ್ಲ ನಮ್ಗೆ. ನಮಗ್ ಜನ ಅಂತಿಮ. ಜನ ಕೊಡ್ತಕ್ಕಂಥ ತೀರ್ಪ ಏನಿದೆ ಪ್ರಜಾಪ್ರಭುತ್ವದಲ್ಲಿ ಇಟ್ ಇಸ್ ಫೈನಲ್. ನೀವ್ ಯಾರೇನಿದೆ ತೀರ್ಪಿಗೆ ಗೌರವಿಸಿ ಜನಸೇವಕ ನೀ ರಾಜ ಅನ್ಬೇಡಿ. ಆ ಜನ ಕೊಡ್ತಕ್ಕಂಥ ತೀರ್ಪಲ್ಲಿ ಮೋದಿನೇ ರಾಜ ಅಂತ ಜನ ಮೆರೆಸ್ತಾ ಇದ್ದಾರೆ. ಜನ ಎಲ್ಲಿವರೆಗೂ ಮೆರೆಸ್ತಾರೆ ಅಲ್ಲಿವರೆಗೂ ಮೋದಿ ಅಂತ ನಾಯಕ ಈ ದೇಶದಲ್ಲಿ ಬರೋದಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಒಂದ್ ನಿಮಿಷ, ಜನನೇ ಅಂತಿಮ. ಒಂದ್ ನಿಮಿಷ, ಪ್ರಜಾಪ್ರಭುತ್ವದಲ್ಲಿ ರಾಜನೂ ಇಲ್ಲ ಬೀಜನೂ ಇಲ್ಲ. ಅಲ್ಲ, ಜನನೇ ಬಹದ್ದೂರ್ ಕಿತ್ತೂರು ರಾಣಿ ಚೆನ್ನಮ್ಮ ಬಿಟ್ರೆ ನೆಕ್ಸ್ಟ್ ನೀನೇ ಕಣಮ್ಮ. ರಾಧಮ್ಮ ಹಿರೇಗೌಡ್ರ ಕೈಯಾಗ ಒಂದು ಕತ್ತಿ ಕೊಟ್ರ ರಾಧಮ್ಮ ಹಿರೇಗೌಡ್ರ. ಹೌದು ಕಣಮ್ಮ, ನೀನು ಗೌಡ್ರಗತ್ತ ತೋರಿಸಿದಿ. ಹಿರೇಗೌಡ್ರ ಅಂದ್ರೆ ಹಿರೇಗೌಡ್ರ ನೀನು. RSSನವ್ರಿಗೆ ಚೆನ್ನಾಗಿ ತೊಳೆದಿದಿ. RSS ಕಮ್ಮಿ ಅಲ್ಲವಾ, ನನ್ನ ಮನಿನ ಮುರಿದಾರವ್ರು. ಒಬ್ಬ ಹೆಸರಾಂತ ವಕೀಲರ ಮನಿನ ಮುರಿದ ನನ್ನ ಸಾಯ್ಸಕ್ಕೆ ಬಂದಾರವ್ರು. ರಣ ಹೇಡಿಗಳು ಕೊಲ್ಲುತ್ತಾರೆ. ನಾಥುರಾಮ್ ಗುಡ್ಸೆ ಗಾಂಧೀಜಿ ಮುದುಕನ್ ಕೊಂದಂತ ಹೇಳಿ ಓಲೈಸ್ತಾರೆ. ಥೂ, ನಾಚಿಗೆ ಗೆಟ್ಟವ್ರೆ. ಕೊಲ್ತೀರ? ತಾಕತ್ತಿದೆಯಾ? ಎಲ್ಲ ಸರ್ವ ನಾಶ. ನೋಂದಣಿ ಮಾಡಿಸ್ಕೊಳಕ್ಕೆ ದಾಡಿನ ನಿಮಗೆ? ರಿಜಿಸ್ಟರ್ ಮಾಡಿಸ್ಕೊಳ್ರಿ. ನಮ್ಮವಲ್ಲ ಇವು ರಿಜಿಸ್ಟರ್ ಆಗಿಲ್ಲ. ಎಲ್ಲ ರಿಜಿಸ್ಟ್ರೇಷನ್ ಆಗ್ಬೇಕು. ಸಂಘ ಸಂಸ್ಥೆ ಅಡ್ವೊಕೇಟ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಆಗಿದೆ. ನಮ್ಮ ಲಾಯರ್ಗಳ ಸಂಘಟನೆ ಇಡೀ ದೇಶಾದ್ಯಂತ ಸಂಘಟನೆಗಳು ರಿಜಿಸ್ಟರ್ ಆಗಿದ್ದಾವೆ. ನಮ್ಮ ಲಾಯರ್ ಸಂಘಟನೆಗಳ ನಿಮ್ಮದೇ ಅಂತ ಸಂಘಟನೆನೋ ನಾವೆಷ್ಟೆಲ್ಲ ಬಿಲ್ಡಿಂಗ್ ಕಟ್ಕೊಂಡವಲ್ಲ, ಸರ್ಕಾರಿ ಅನುದಾನದಲ್ಲೆಲ್ಲ ಕಟ್ಟಿರೋವು. ನಿಮಗೇನು ದಾಡಿ? ಸಂವಿಧಾನಕ್ಕಿಂತ ಮಿಕ್ಕಿದಾರೆ ನೀವು. ಅಂದ್ರೆ ಸಂವಿಧಾನ ಉಲ್ಲಂಘನೆ ಮಾಡ್ತೀರಾ? ಸಂವಿಧಾನವನ್ನು ಉಲ್ಲಂಘನೆ ಮಾಡಿದ್ರೆ ಈ ದೇಶದಲ್ಲಿ ಇರಕ್ಕೆ ನಿಮಗೆ ಹಕ್ಕಲ್ಲ. ಈ ದೇಶ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ರಿ ನೀವು. ನಾವು ನಿಜವಾದ ದೇಶಭಕ್ತರು. ಯಾರ್ಯಾರು ಒಂದು ಅಂಗಡಿ ಮಾಡ್ಕೊಳ್ಳಿ, ಒಂದು ಇದನ್ನು ಮಾಡ್ಕೊಳ್ಳಿ, ಒಂದು ಟೇಲರಿಂಗ್ ಶಾಪ್ ರಿಜಿಸ್ಟರ್ ಮಾಡ್ಕೊಳ್ಳಿ, ಅಡ್ವೊಕೇಟ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಮಾಡ್ಕೊಳ್ಳಿ, ಏನು ನೌಕರರ ಸಂಘ ರಿಜಿಸ್ಟರ್ ಆಗಿದೆ, ರೈತರ ಸಂಘ ರಿಜಿಸ್ಟರ್ ಆಗಿದೆ. ಬಾ, ಏನು ಇದೆಲ್ಲ ಎದುರು ಸೈನ್ ಇದು ಎಕ್ಸಿಕ್ಯೂಷನ್ ಮಂಗಳಾರತಿ ಮಾಡುವ ಮನೆ ನೀವು ಮಾಡಿಕೊಡು. ನಡೀತೆ ತಗೊಂಬರಿ. ಯಾಕೆ ಕೊಡು ಹಾಕ್ತೇನೆ. ಅಡ್ವಾನ್ಸ್ಮೆಂಟ್ ಹಾಕಿ ರಿಲೀಸ್ ಮಾಡಿಸು. ಅಫಿಡವಿಟ್ ಹಾಕಿ ಬಿಡಿಸು ಅದೇನು ಫೀಸ್ ಇಸ್ಕೋ. ಬರ್ರಿ ನಾಷ್ಟ ಮಾಡಕತ್ತೇನೆ. ಬರ್ರಿ, ನಾಷ್ಟ ಆಯ್ತು ಅಂದಾರೆ ಯಾರು? ಪಾಟೀಲ್ ಏನು ರೇವಣಸಿದ್ದಪ್ಪ. ಬರ್ರಿ ನಾಷ್ಟ ಮಾಡೋಣ. ಉತ್ತರ ಕರ್ನಾಟಕ ಕಡಕಲ್ ರೊಟ್ಟಿ. ಬರ್ರಿ ಕಡಕಲ್ ರೊಟ್ಟಿ ತಿನ್ನೋಣ. ನೋಡಿ, ಖಡಕ್ ರೊಟ್ಟಿ ತಿಂದೇವು. ಅದಕ್ಕೆ ಇನ್ನೇನು BP ಇಲ್ಲ, ಶುಗರ್ ಇಲ್ಲ, ಎಂಥದಿಲ್ಲ ನನಗೆ, ಏನಿಲ್ಲ. ಎಲ್ಲ 25 ವರ್ಷದ ಹುಡುಗರ ಮನಸ್ಸಿದೆ ನನಗೆ. ಸೊ ಆದ್ದರಿಂದ ವ್ಯಾಪಾರಸ್ಥರು ಮತ್ತೊಂದು ಮುಗದೊಂದು ಎಲ್ಲ ಮಹಿಳಾ ಸಂಘಟನೆಗಳು ಎಲ್ಲವೂ ರಿಜಿಸ್ಟ್ರೇಷನ್ ಅದಾವೆ. ದೇವಸ್ಥಾನದ ಟ್ರಸ್ಟ್ಗಳು ರಿಜಿಸ್ಟ್ರೇಷನ್ ಅದಾವೆ. ಇವು ಕೂಡ ಮಸೀದಿ ಚರ್ಚ್ಗಳು ಕೂಡ ಸರ್ಕಾರಿ ಅನುದಾನಕ್ಕೋಸ್ಕರ ಅವು ಕೂಡ ರಿಜಿಸ್ಟರ್ ಇದ್ದಾವೆ. ನೀವು ಹಂಗೆ ಅಪಪ್ರಚಾರ ಮಾಡೋದು. ನಿಮ್ಮ ಅಪಪ್ರಚಾರ ಏನು? ಇಂದಿರಾ ಗಾಂಧಿ ಅವ್ರ ಮದುವೆ ಆದ್ಲು, ಇವ್ರ ಮದುವೆ ಆದ್ಲು, ಬರೇ ಸಾಬ್ರು, ಕ್ರಿಶ್ಚಿಯನ್ರು, ಬರೇ ಹಿಂದೂಗಳು, ಇವು ಮೂರು ಬಿಟ್ರೆ ಇನ್ನೇನು ಇಲ್ಲ. ಇವು ಹತ್ರ ಯಾವ ದೇಶ ಪ್ರೇಮಿಗಳ ನೀವು ಯಾವ ದೇಶಭಕ್ತರು? 1971 ಯುದ್ಧ ಮಾಡಿದ್ದು ಇಂದಿರಾ ಗಾಂಧಿ. ನಾವು ಫಂಡ್ ಎತ್ಕೊಟ್ಟದ್ದು. ನೀವೇನು ಬಾಂಬ್ ಮಾಡಿದ್ರಿ ಅವಾಗ 71ರಾಗ? ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡಿದಾಗ ಒಬ್ಬನ ಇದ್ರೆ ಅದ್ರಾಗ ಇಲ್ಲ. RSSನವ್ರು ಒಬ್ಬರ ಸೈನಿಕ ಸೇರಿದ್ದೀರಿ ನೀವು ಸೈನಿಕ ಸೇರೋದಲ್ಲ. ಸೈನಿಕ ಸೇರಿರೋದು ಬಡವ್ರ ಮಕ್ಕಳು, ಅಹಿಂದ ವರ್ಗದವರು, ಸೈನ್ಯದಾಗಿರೋರು, ಮುಂದುವರೆದ ವರ್ಗದವರು ಸ್ವಲ್ಪ ಮಂದಿ ಅದಾರೆ. ಆದರೆ ಬಡವರ ಮಕ್ಕಳು ಗಡಿ ಕಾಯ್ತಾ ಇದ್ದಾರೆ.
ನೋಡ್ರಿ, ಕುಡುಪ್ಲಿ ಬ್ರಿಗೇಡ್ ಅನ್ನೋದು ಫೇಕ್. ನಂದು ಯಾವ ಬ್ರಿಗೇಡು ಬೇಡ, ನಾ ಕಟ್ಟಿಯಿಲ್ಲ, ಹೇಳಿಲ್ಲ. ಕುಡುಪ್ಲಿ ಬ್ರಿಗೇಡ್ ಅಂತಂದ ಕೆಲವು ದೇಶದ್ರೋಹಿಗಳು ಮಾಡಿದಾರೆ ಹಂಗ. ಅದು ನಕಲಿ, ಅದು ನಂದಲ್ಲದು. ನನ್ನ ಕಿಂಡ್ಲ್ ಮಾಡಲಿಕ್ಕೆ, ನಕಲಿ ಮಾಡಿರೋದು. ಅದ್ರ ಮೇಲೆ ದುಡ್ಡು ಹೊಡಿತಾ ಇದಾರೆ. ಅದನ್ನ ರಿಪೋರ್ಟ್ ಮಾಡ್ರಿ. ಕುಡುಪ್ಲಿ ಬ್ರಿಗೇಡ್ ಅಂತ ಹೇಳಿದ ಅದನ್ನ ರಿಪೋರ್ಟ್ ಮಾಡ್ರಿ. ನಂದಲ್ಲ ಅದು. ದುಡ್ಡು ಚಂದ ವಸೂಲಿ ಮಾಡಕ್ಕೆ ಅದು ಮಾಡ್ತಾರೆ. ಬರ್ರಿ ಪಾಟೀಲ್ರ, ನಾಷ್ಟ ಮಾಡೋಣ. ಚಾ ಕುಡಿಯಂಬರ್ರಿ. ಕೋರ್ಟ್ ಹೋಗ್ಬೇಕೀಗ, 11 ಕೋಟಿಗೆ ಇರ್ಬೇಕು. ಓಕೆ. ಆದ್ದರಿಂದ ನೋಂದಣಿ ಮಾಡಿಸ್ರಿ ಅಂದ್ರೆ ಎಷ್ಟು ಉರಿ ಬೀಳ್ತೈತಿ? ಜೊತೆಗಿದಿರಪ್ಪ, ಜೊತೆ ಓಡಾಡ್ತೀರಿ, ಎಲ್ಲ ಮಾಡ್ತೀರಿ, ಗಂಡ ಹೆಂಡತಿ ಅನ್ನಂಗೂ ಅದಿರಿ, ಮಕ್ಕಳು ಮಾಡ್ಕೊಂಡಿದ್ದೀರಿ, ಮದುವೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಅಂದ್ರೆ ಏನು ತಪ್ಪು? ಅರಿವನ ಆ ಮಕ್ಳಿಗೆ ತಂದೆ ತಾಯಿ ಯಾರಂತ ಹೇಳಕ್ ಬೇಡವಾ? ನೀವರ ಬಿಲ್ಡಿಂಗ್ ಅಲ್ಲಿ ಏನು ಸಾವಿರಾರು ಕೋಟಿ ಬಿಲ್ಡಿಂಗ್ಗಳು ಕಟ್ಕೊಂಡಿರಲ್ಲ ದೇಶಾದ್ಯಂತ, ಎಲ್ಲಿಂದ ಬಂತ ಹಣ ಅದು? ಮಲ್ಯ ಕಲ್ಯಾಗ ಸಾಲ ಮನ್ನಾ ಮಾಡಿದ್ದೈತಲ್ಲ, ಬಾಬಾ ರಾಮದೇವ್ ಸಾಲ ಮನ್ನಾ ಮಾಡಿದ್ದು, ಅವೆಲ್ಲ ಬೇನಾಮಿಯಾಗಿ ಇಲ್ಲಿ ಬಂದದಾವ ಬಿಲ್ಡಿಂಗ್ಗಳು. ರೊಕ್ಕಕ್ಕ ಲೆಕ್ಕ ಕೊಡ್ರಿ. ಎಲ್ಲ ಇಡೀ ಹಿಂದೂ ದೇಶಭಕ್ತರ ಏನದವಲ್ಲ, ನಾವು ಪ್ರಾಣ ಕೊಡಕ್ ರೆಡಿ ಅದಾವ ಈ ದೇಶಕ್ಕೋಸ್ಕರ. ಕೊರೋನಾ ಬಂದಾಗಿಲ್ಲ, ಬಡವರಿಗೇನಲ್ಲ, ಹಂಗ ಹಿಂದೂ ಧರ್ಮ ಎದುರಿಸೋದು, ಹಿಂದೂಗಳನ್ನ ಓಟ್ ಹಾಕೋದು. ಕಾಂಗ್ರೆಸ್ ಬರ ಬಂದ್ರೆ ಮನಿ ಮುರಿಯೋದು, ಕೊಲ್ಲಕ್ ಬರೋದು. ರಣ ಹೇಳಿಗಳು ನಾನು ಕೊಲ್ಲಕ್ ಬಂದದ್ರಂತ. ಅವನು ಯಾವನ ಅರುಣ್ ಪೂಜಾರ್ ಅಂತಲೇ ಬಾರಲೇ, ಹಗಲ್ಬಾ, ನಿಮ್ಮ ಅಪ್ಪ ಹುಟ್ಟಿದ್ರು ರಾತ್ರಿ ಬಂದವನು ಕರ್ಕೊಂಡು ಕಿಡಿಗೇಡಿ. ನೀನಾಗಲ್ಲ, ನೀನು MLA ಆಗಲ್ಲ, ರಾಣೆಬೆನ್ನೂರು MLA ಹೆಂಗೆ ಹಾಕಿ ನೋಡ್ತಾನೆ. ನಿನ್ನ ಜೀವನದಾಗ MLA ಆಗಲ್ಲ ನೀನು ಯಾವ ಪಾರ್ಟಿಗಾರ ನಿಂತ್ಕೊಂಡಾಗ ನೋಡ್ಕೊಂತಾನೆ. ಒಮ್ಮೆ ಸೋಲಿಸಿದ ನಿನ್ನ ಸೋಲ್ಸಕ್ಕಾಗಿ ನಾ ಆರ್ ಶಂಕರ್ ಸಪೋರ್ಟ್ ಮಾಡಿದ್ದು. ನಿನ್ನ ಸೋಲ್ಸದ ಒಂದು ಉದ್ದೇಶ. ನನ್ನ ಮನೆ ಮುರಿಯಂಗದ್ಯಾ? ಹೆಸರಂತ ಹುಟ್ಟಿಲ್ಲ ಮನೆ ಮುರಿದ್ಯಾ? RSS ಗಣ್ಯರು ಕರ್ಕೊಂಬಂದ್ ನೀನು ತಾಕತ್ತಿದ್ರು ಬಾರಲಿ, ಹೋಗಿ SP ಆಫೀಸು. ಅವತ್ತ ಅವ್ರ ಸರ್ಕಾರ ಇದ್ದಾಗ ನಾನು ಈ DC ಆಫೀಸ್ನಾಗ ಕೇಕಿ ಹೊಡೆದು ಬಂದಾನೆ, ಬಾರಲ್ಲೇ ಕೊಲ್ಲಂತೂ ಸವಾಲ್ ಹಾಕಿ ಬಂದಾನ ಅವನಿಗೆ. 21ರಾಗ ಕೋಟಕ್ಕೆಂದು ಬಾರಲೇ ಕೊಲ್ಲ ನನ್ನ ಅಂತ ಸವಾಲ್ ಹಾಕಿದ್ದೇನೆ ಅವ್ರ ಸರ್ಕಾರ ಇದ್ದಾಗ. ನಾ ಅಂದಿ ಕಾಂಟ್ರರಿ ಅವನ್ನ ಅರೆಸ್ಟ್ ಮಾಡಿಸಿದೆ. ನನಗೆ ಅವತ್ತು ಸಹಾಯಕ್ಕೆ ಬಂದದ್ದು ಸಂವಿಧಾನ ಮತ್ತು ನ್ಯಾಯಾಂಗ. ನ್ಯಾಯಾಂಗದ ಆಗಿನ ಚೀಫ್ ಜಸ್ಟಿಸ್ ಅವರು 2021ರಲ್ಲಿದ್ದಂಥ ಚೀಫ್ ಜಸ್ಟಿಸ್ ಅವರು ಆನರಬಲ್ ಜಸ್ಟಿಸ್ ಓಕಾ ಸಾಹೇಬ್ರಿಂದ ನನಗೆ ಒಂದು ಲೆಟರ್ ಬಂತು, ಯು ಟೇಕ್ ಆಕ್ಷನ್ ಇನ್ ದಿ ಜುಡಿಷಿಯರಿ ಅಂತ. ಆದ್ದರಿಂದ ನ್ಯಾಯಾಂಗದಲ್ಲಿ ನನಗೆ ಇವತ್ತು ನಂಬಿಕೆ ಇದೆ. ನ್ಯಾಯಾಂಗ ನಮಗೆ ರಕ್ಷಣೆ ಇದೆ. ನಿಮಗೆ ಯಾವ ರಕ್ಷಣೆನಲ್ಲ ಅಭ್ಯಪಾರಿಗಳು. ನಿಮಗೆ ನೀವೇ ರಕ್ಷಣೆ ಇರಬೇಕಾದ್ರೆ Z+ ಸೆಕ್ಯೂರಿಟಿ ಯಾಕೆ ನಿಮ್ಮ ಮೋಹನ್ ಭಾಗವತ್ ಅವರಿಗೆ? Z+ ಸೆಕ್ಯೂರಿಟಿ ನಮ್ಮ ರೊಕ್ಕದಾಗ ಯಾಕೆ ಅವ್ರಿಗೆ? ನೀವು ದೇಶಭಕ್ತರಾಗಿದ್ರೆ ನೀವು ಫಂಡ್ ಹಾಕೊಂಡು ನೀವು ಕೊಡ್ರಿ ರಕ್ಷಣೆನ. ನೀವು ದೇಶದ ರಕ್ಷಣೆ ಮಾಡೋರಿಗೆ ನಮ್ಮ ದೇಶದ ಮಿಲಿಟರಿ ನಮ್ಮ ರೊಕ್ಕದ್ದು ನಿಮಗೆ Z+ ಸೆಕ್ಯೂರಿಟಿ ಬೇಕಾ? ನೋಂದಣಿ ಮಾಡಿಕೊಳ್ರಿ. ನೋಂದಣಿ ಇಲ್ಲ ಸಂಘಟನೆ ಲೀಡರ್ಗ ನೀವ್ಯಾಕ Z+ ಸೆಕ್ಯೂರಿಟಿ ಕೊಡ್ತೀರಿ? ಗಂಟೆ ಯಾರ್ದು? ನಮ್ದು ಅದಲ್ಲ. ಸೆಕ್ಯೂರಿಟಿದವ್ರಿಗೆ ಪಗಾರ ಕೊಡ್ರಿ ಯಾರ? ಗನ್ ಯಾರವ? ಸೆಕ್ಯೂರಿಟಿ ವೆಪನ್ಸ್ ಯಾರವ? ನಮ್ಮವ ಪ್ರಜೆಗಳವ. ನಾವು ಟ್ಯಾಕ್ಸ್ ತುಂಬಾರ ಈ ದೇಶಕ್ಕ. ಏನು ಮೋದಿಯಲ್ಲಿ 8,400 ಕೋಟಿ ವಿಮಾನದಾಗ ಅಡ್ಡಾಡ್ತಾನಂದ ಅವನ ಮನಿದ ಅಲ್ಲಕ ವಿಮಾನ ಅದು ನಮ್ಮದೋದ್ರಿ ಈ ದೇಶದ 140 ಕೋಟಿ ಪ್ರಜೆಗಳದದು. ಮಾತಾಡಕ್ ನಿಮಗೆ ಬರ್ತೇನೆ? ಸಿದ್ದರಾಮಯ್ಯ ಅಕ್ಕಿ ಕೊಡ್ತಾನ ಮನೆಯಿಂದ ಕೊಡ್ತಾನ, ಮತ್ ಮೋದಿ ಕೊಡ್ತಾನಂದ್ರೆ ಅವನ ಮನೆಯಿಂದ ಕೊಡ್ತಾನ. ಪ್ರಜೆಗಳ ರೊಕ್ಕ ಅಲ್ಲಿ ಕೊಡಕ್ ನೇಮಿಸಿದೀವಿ, ಕೊಟ್ಟೋದಾನ. ಏನ್ ಇಂದಿರಾ ಗಾಂಧಿ ಹಂಗ ಅಣುಬಾಂಬ್ ತಂದು ಹಾಕ್ಲಿಲ್ಲ 74ರಾಗ? ಅಣುಬಾಂಬ್ ಸ್ಥಾಪನೆ ಮಾಡಿದ್ದು ಇಂದಿರಾ ಗಾಂಧಿ. ಜೈ ಹಿಂದ್, ಜೈ ಕರ್ನಾಟಕ.